ಚೆನ್ನಾಗಿದೆ ಚೆನ್ನಾಗಿದೆ. ಎಲ್ಲರೂ ನೋಡಿ ಅಳ್ಕೊಂಡು ಬರ್ತಾ ಇದ್ದಾರಲ್ಲ, ಅದು ಕಷ್ಟ ನೋಡಿ ಅಳ್ತಿದ್ದಾರೆ. ಓಕೆ ಬ್ರದರ್, ಹೇಗಿದೆ ಮೂವಿ? ಬೆಂಕಿ ಬ್ರೋ, ಸೂಪರ್ ಮೂವಿ. ಹೇಗಿದೆ ಮೂವಿ? ಹೇಗಿದೆ ಮೂವಿ? ಸೂಪರ್ ಚೆನ್ನಾಗಿದೆ ಸರ್. ಹೇಗಿದೆ ಮೂವಿ? ಚೆನ್ನಾಗಿದೆ. ಹೇಗಿದೆ ತಾತ ಮೂವಿ? ಏನು ಇಷ್ಟ ಆಯ್ತು ಅಂತ ಮೂವಿಲಿ? ಏನು ಇಷ್ಟ ಆಯ್ತು ನಿಮಗೆ ಅಂತ? ಹಾಂ, ಹೇಗಿದೆ ಮೂವಿ? ಹೇಗಿದೆ ಸರ್ ಮೂವಿ? ಚೆನ್ನಾಗಿದೆ. ಹೇಗಿದೆ ಮೇಡಮ್ ಮೂವಿ? ತುಂಬ ಚೆನ್ನಾಗಿತ್ತು. ಏನು ಇಷ್ಟ ಆಯ್ತು? ಎಲ್ಲ ಸೀನ್ಸು ತುಂಬ ಚೆನ್ನಾಗಿ ಮಾಡವ್ರೆ. ಇನ್ನು ತುಂಬ ಚೆನ್ನಾಗಿ ಬಂದಿದೆ, ನೋಡ್ಬೋದು ಎಲ್ಲರೂ. ಥಿಯೇಟ್ರಲ್ಲೆಲ್ಲ ಅಳ್ತಾ ಇದ್ದಾರೆ. ಹೌದು ತುಂಬ ಫೀಲಿಂಗ್ ಐತೆ. ನಿಮ್ಗೂ ಕೂಡ ಅಳು ಬಂತಂತೆ. ಯಾವ ಸೀನ್ ನೋಡಿ ಅಳು ಬಂತು? ಅವ್ರ ಹೆಂಡ್ತಿನ ಸಾಯಿಸಿದ್ದು, ಹೀರೋಯಿನ್ನ ಸಾಯಿಸಿದ್ದು, ಆ ಒಂದು ವಿಚಾರವಾಗಿ ತುಂಬ ಚೆನ್ನಾಗಿ ಬಂದಿದೆ. ಇನ್ನೂ ಆ ಥರ ಜಾತಿ ಪದ್ಧತಿ ಎಲ್ಲ ಇದೆ ಅಂತ. ಹೌದೌದು, ಅದಂತೂ ತುಂಬ ಸೆನ್ಸಿಟಿವ್ ವಿಷಯ. ಈಗಲೂ ಆ ಜಾತಿ ವಿಷಯ ಇದೆ, ಅದಂತೂ ಮುಂದೆ ತಂದು ಮತ್ತೆ ಹೇಳಿರೋದು ಈ ಇದಕ್ಕೂ ಪ್ರಸ್ತುತವಾಗಿದೆ. ಆ್ಯಕ್ಚುಲಿ ಪ್ಯಾನ್ ಇಂಡಿಯಾ ಮೂವಿ ಮಾಡಬೇಕಾಗಿತ್ತು. ಈ ಕರ್ನಾಟಕದಲ್ಲಿ ಮಾಡಿರೋದು ಅದೊಂದು ಸ್ವಲ್ಪ ಬೇಜಾರಿದೆ. ತರುಣ್ ಅವರು ಮತ್ತು ರಾಕಲ್ ವೆಂಕಟೇಶ್ವರ ಇದನ್ನು ಪ್ಯಾನ್ ಇಂಡಿಯಾ ಮಾಡಿರೋದು ತುಂಬ ಒಳ್ಳೆಯದು ಅನಿಸುತ್ತೆ. ಆ್ಯಕ್ಚುಲಿ ಇದು ಆಲ್ ಇಂಡಿಯಾಗೆ ಈ ಇನ್ಫಾರ್ಮೇಷನ್ ಕೊಡಬೇಕಾಗಿರೋ ಅಂಥ ಇದರಲ್ಲಿ ಇದಿದೆ, ಇನ್ಫಾರ್ಮೇಷನ್ ಇದೆ. ಕರ್ನಾಟಕದಲ್ಲಿರೋದೇ ಪ್ಯಾನ್ ಇಂಡಿಯಾ ಮಾಡಬೇಕಂತ. ಖಂಡಿತ ಹೋಗುತ್ತೆ. ಚೆನ್ನಾಗಿ ಮಾಡಿದ್ದಾರೆ. ದರ್ಶನ್, ಡಿ ಬಾಸು, ಇದು ಹಳ್ಳಿ, ಇದು ಸೊಗಡು, ಎಲ್ಲರೂ ಬಂದು ನೋಡಬೇಕು. 100% ಅಂತೂ ಗ್ಯಾರಂಟಿ. ಫ್ಯಾಮಿಲಿ ಇದು ಸೆಂಟಿಮೆಂಟು, ನೋಡೋಕ್ಕೂ ಚೆನ್ನಾಗಿದೆ. ಈ ಥರ ಇನ್ನೂ 10 ಪಿಕ್ಚರ್ ಬಂದರೂ ಇದಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ದರ್ಶನ್. ಲಾಸ್ಟ್ ಮೂಮೆಂಟಲ್ಲಿ ರಿಯಲಿ ಡಿ ಬಾಸ್ಗೆ ಗ್ರೇಟು. ಅವರೇ ನಮಸ್ಕಾರ ಹೇಳಬೇಕು. ಡಿ ಬಾಸ್ ಇಡೀ ಇಂಡಿಯಾಗೆ ಡಿ ಬಾಸ್ ಅವರು. ಸೂಪರ್ ಫಿಲಮ್ ಸರ್. 100 ಡೇಸ್ ಪಕ್ಕ ಬಾಸ್. ಸೂಪರ್ ಫಿಲಮ್. ನಾವು ಸಾಲದ್ದು ಬಿಟ್ಮೇಲೆ ಇಂಥ ಸ್ಟಾರು ಈ ಸಿನಿಮಾ ಮಾಡಿದ್ದು ನಮಗೆ ಲಾಸ್ಟ್ ಕ್ಲೈಮ್ಯಾಕ್ಸ್ ಕಣ್ಣಲ್ಲಿ ಬಂದ್ಬಿಡ್ತು. ಇಂಥ ಸಿನಿಮಾ ಮುಂದಕ್ಕೆ ಬರಬೇಕು, ಇನ್ನು ಮುಂದಕ್ಕೂ ಬರ್ಬೇಕು ಸರ್. ಕನ್ನಡ ಸಿನಿಮಾ ಓಕೆ ಆಗಬೇಕು. ಬಂದು ಲಾಸ್ಟ್ ಸೀನಲ್ಲಿ ಜಾತಿ ಬೇಡ ಮಾಡೋಲ್ಲ, ಜಾತಿ ಯಾವುದಿಲ್ಲ, ಮನುಷ್ಯರು ಕೂಡ ಒಂದೇ ಜಾತಿ. ನಾವು ರೆಬಲ್ ಸ್ಟಾರ್ ಅಂಬರೀಷ್ ಅಭಿಮಾನಿ, ಡಿ ಬಾಸ್ ಅಭಿಮಾನಿ. ನಾವು ಸೂಪರ್ ಹಿಟ್ ಫಿಲಮು. 100 ಡೇಸ್ ಪ್ರಸಾದ್ ಥಿಯೇಟರ್ ಓಡೇ ಬರ್ತದೆ. ಬುಲ್ಬುಲ್ ಆದ್ಮೇಲೆ ಈ ಫಿಲಮ್ ಓಡೇ ಬರ್ತದೆ. ಡಿ ಬಾಸ್ಗೆ, ಜಾತಿಗೆ ನಮ್ಮ ಕಾಟರಂಗೆ. ಹಾಂ, ಲಾಸ್ಟಲ್ಲಿ ಸ್ವಲ್ಪ ಅಳು ಬಂತು ಗುರು. ಏನಿಲ್ಲ, ನಮ್ಮ ಡೈರೆಕ್ಟರ್ ತರುಣನಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು. ನಮ್ಮ ಬಾಸ್ದು 55 ಸಿನಿಮಾ ಒಂದು ಕಡೆ ಆದರೆ ಇದು ಕಾಟೇರನ ಒಂದು ಕಡೆ. ಒಂದು ಡೈಲಾಗ್ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಹೊರಗಡೆ ಒಂದು ಗುಂಪು ನಡುಗ್ತಾ ಇದೆ, ಧನುರ್ಮಾಸದ ಚಳಿಗೆ ಅಲ್ಲ, ಕಾಟೇರ ಗೆದ್ದಿರೋ ಸದ್ದಿಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಡಿ ಬಾಸ್ಗೆ, ನಮ್ಮ ಕಾಟೇರಂಗೆ, ಪಾರ್ಟಿಗೆ, ಡಿ ಬಾಸ್ಗೆ. ಅಣ್ಣ, ಎಲ್ಲ ಜಾತಿ ಅಂತ ಸಾಯ್ತಾರೆ, ಅವರೆಲ್ಲ ಬಂದು ಕಾಟೇರ ಫಿಲಮ್ ನೋಡ್ರಿ. ಜೈ ಡಿ ಬಾಸ್. ಬ್ರೋ, ಅದರಲ್ಲಿ ಲಾಸ್ಟ್ ಸೀನಲ್ಲಿ ಅವರು ತಮ್ಮನೇ ಬಂದು ಅವ್ರ ಅಕ್ಕನ ಸಹಿಸ್ತಾನಲ್ಲ, ಅದೊಂದು ಬೇಜಾರಾಯ್ತು ಬ್ರೋ. ಅದೊಂದು ಸೀನ್ನಿಂದನೇ ನಮ್ಗೆ ಅಳು ಬಂದಿದ್ದು ಬ್ರೋ. ಇನ್ನೊಂದು ಅವ್ರ ಅಕ್ಕಂಗೆ ಹಾಲು ಕೊಡೋದು ಸೀನ್ ಇತ್ತಲ್ಲ, ಅದಂತೂ ತುಂಬಾ ಸೆಂಟಿಮೆಂಟು. ತಾಯಿಗೆ ಇನ್ನೊಂದ್ಸತಿ ಆ ಥರ ಸೂಳೆ ಮಕ್ಕಳಿಗೆ ನಮ್ಮನ್ನು ಎಲ್ಲೂ ಬಿಡಬಾರ್ದು, ನಮ್ಮನ್ನು ಕತ್ತರಿಸಾಕ್ಬೇಕು. ಅವ್ರ ಅಮ್ಮನ ಜಾತ್ರೆ ಹಾಕಿಲ್ಲ. ಚೆನ್ನಾಗಿದೆ ಮೂವಿ, ಸೂಪರ್ ಆಗಿದೆ. ಫ್ಯಾಮಿಲಿ ಮೂವಿ ಸೂಪರ್ ಆಗಿದೆ, ಚೆನ್ನಾಗಿದೆ ಮೂವಿ ಸೂಪರ್. ಲಾಸ್ಟಲ್ಲಿ ಕ್ಲೈಮ್ಯಾಕ್ಸಲ್ಲಿ ಒಂದು ಡೈಲಾಗ್ ಹೇಳೋರೆ ನಮ್ಮ ಬಾಸು, ನನಗೆ 108 ಜನ ಮುಖ್ಯ ಅಲ್ಲ, ನಮ್ಮ 3 ಮುಖ್ಯ ಅಂತ. 10 ಸಲಾರ ಅಲ್ಲ, ಇನ್ನೂ 100 ಸಲಾರ ಬಂದು ನಮ್ಮ ಕಾಟೇರನ್ನು ತರದು ನಿಲ್ಲಿಸ್ಕೊಂಡು ಈ ನಮ್ಮ ಬೆಂಗಳೂರಲ್ಲಿ ಹುಟ್ಟೋದೇ ಇಲ್ಲ. ಡಿ ಬಾಸ್ಗೆ, ನಮ್ಮ ಕಾಟೇರಂಗೆ, ಬಾಸ್ ತರ ಹಣೆ ಬರಲ್ಲ ಬಾಸ್. ಈ ಮೂವಿ ಎಲ್ಲರೂ ರೈತರು ನೋಡಬೇಕು ಮತ್ತು ರಾಜಕೀಯ ನೋಡಬೇಕು. ಯಾಕಂದರೆ ಬರೀ ಇದೆ ನಮ್ಮ ರಾಜಕೀಯ ಇದ್ದಿದ್ದು ಜಾತಿ ನಮ್ಮ ಮಕ್ಕಳು ಹೋಗ್ಬೇಕಂತಾರೆ. ಆದರೆ ಇದು ನೋಡಿದರೆ, ಕಾಟೇರ ನೋಡಿದರೆ ಎಲ್ಲ ಗೊತ್ತಾಗುತ್ತೆ. ಜೈ ಡಿ ಬಾಸ್. ಫುಲ್ಲು ಲಾಸ್ಟ್ ಎಲ್ಲ ಫುಲ್ಲು ಇಷ್ಟನೇ. ಇದು ಫಸ್ಟಿಂದ ಲಾಸ್ಟ್ ತನಕ ಇಷ್ಟನೇ. ಎಲ್ಲ ಎಮೋಷ್ನಲ್ಲು, ಎಲ್ಲ ರೈತ ಅಂದರೆ ಎಲ್ಲರಿಗೆ ಈ ಮೂವಿ ನೋಡಿದರೆ ಎಲ್ಲ ರೈತರಿಗೆ ಧೈರ್ಯ ಬರುತ್ತೆ. ಎದುರಿಸ್ಬೋದು, ನಾವು ಒಗ್ಗಟ್ಟಿದ್ರೆ ಏನಾದರೂ ಮಾಡ್ಬೋದು ಅಂತೇಳಿ ಗೊತ್ತಾಗುತ್ತೆ. ಡಿ ಬಾಸ್, ಜೈ ಡಿ ಬಾಸ್. ತುಂಬ ಚೆನ್ನಾಗಿದೆ ಮೂವಿ. ದರ್ಶನ್ ಈ ಥರ ಫಿಲಮ್ ಮಾಡಿರೋದು ಹಳ್ಳಿ ರೈತರಿಗೆ ಒಳ್ಳೆ ಒಂದು ಇನ್ನೂ ಜೀವದಾನ ಇದೆ ಅನ್ನೋದು ಒಂದು ನಾವು ಹೇಳಬಲ್ಲೆ.
ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಳ್ಳಿ ರೈತರಿಗಂತೂ ಒಳ್ಳೆ ಉಪಯೋಗ ಇದೆ. ಜನ ಯಾವ ಥರ ಇನ್ನು ಎತ್ತೆಚ್ಕೊಬೇಕು ಹಳ್ಳಿ ಮುಗ್ಧ ಜನಗಳು ಅನ್ನೋದು ಒಂದು ಚೆನ್ನಾಗಿ ತೋರಿಸಿದ್ದಾರೆ. ತುಂಬ ಚೆನ್ನಾಗಿದೆ. ನೋಡ್ತಾ ಎಮೋಷನ್ ನಮಗೂ ಚೆನ್ನಾಗಿ ಇದು ಫೀಲ್ ಆಯಿತು. ಈ ಥರ ಹಳ್ಳಿ ಜನಗಳನ್ನ ಎಲ್ಲ ಈ ಥರ ಮೋಸ ಮಾಡ್ತಾ ಇದ್ದಾರಲ್ಲ ಅಂದ್ಬಿಟ್ಟು ಅದೊಂದು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಇಷ್ಟ ಆದ ಸೀನ್ ಯಾವ್ದು? ನಮಗೆ ಅದನ್ನ ಅವರ ಜೈಲಿಗೆ ಇದು ಮಾಡಿಬಿಟ್ಟು ಅವ್ರನ್ನ ಇದು ಮಾಡ್ತಾರಲ್ಲ, ಸುಮ್ಮನೆ ಏನೂ ಇಲ್ದಾನೆ ಮೋಸ ಮಾಡಿ ಆ ಥರ ಒಂದು ಸುಳ್ಳು ಸೃಷ್ಟಿ ಮಾಡಿರೋದನ್ನ ನನಗೆ ಇಷ್ಟ ಆಗಲಿಲ್ಲ. ಅದು ತುಂಬ ಇದಾಗಿದೆ. ಡಿ ಬಾಸ್ ನೋಡಿ ಆದ್ಮೇಲೂ ಕೂಡ ಕಣ್ಣಲ್ಲಿ ನೀರು ಬರ್ತಾ ಇದೆ. ತುಂಬ ಒಂಥರ ಫ್ಯಾಮಿಲಿ ನೋಡೋಂಥ ಫಿಲ್ಟರು. ನಮ್ಮ ಫ್ಯಾಮಿಲಿ ಎಲ್ಲ ಬಂದಿದ್ದಾರೆ. ಅದು ನನಗೆ ತುಂಬ ಇಷ್ಟ ಆಯಿತು. ಒಂದೆಲ್ಲ ಎಂಟರ್ಟೈನ್ಮೆಂಟ್ ಚೆನ್ನಾಗಿತ್ತು ಸರ್. ತುಂಬ ಥ್ಯಾಂಕ್ ಯು, ಧನ್ಯವಾದ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.